ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕೆ ಸಿಕ್ಕಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯಿತು. ಇದನ್ನ ಕೂಡಲೇ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂಥೇಳಿ ಸರ್ಕಾರ ಹೇಳಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗಲೂ ಇದೊಂದು ರೀತಿ ಗೌಪ್ಯವಾಗಿ ಉಳಿದಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು? ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ಟರು. ಈ ದುರಂತ ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕೆ ಸಿಕ್ಕಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯಿತು. ಇದನ್ನ ಕೂಡಲೇ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂಥೇಳಿ ಸರ್ಕಾರ ಹೇಳಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗಲೂ ಇದೊಂದು ರೀತಿ ಗೌಪ್ಯವಾಗಿ ಉಳಿದಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು? ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ಟರು. ಈ ದುರಂತ ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕೆ ಸಿಕ್ಕಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯಿತು. ಇದನ್ನ ಕೂಡಲೇ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂಥೇಳಿ ಸರ್ಕಾರ
ಹೇಳಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು? ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ಟರು. ಈ ದುರಂತ ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯಿತು. ಇದನ್ನು ಕೂಡಲೇ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂಥೇಳಿ ಸರ್ಕಾರ ಹೇಳಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು? ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ಟರು. ಈ ದುರಂತ ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಕಾಲ್ತುಳಿತದ ಕೇಸ್ ಮುಚ್ಚಿ ಹಾಕುವ ಆರೋಪ ಇದೀಗ ಕೇಳೋಕ್ ಸಿಕ್ಕಿದೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಮಾತನಾಡಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ಹಳ್ಳ ಹಿಡಿತಿದೆ ಅಂತ ಕಿಡಿಕಾರಿದ್ದಾರೆ. ಸಂತ್ರಸ್ತರ ಮನೆಗೆ ಹೋಗದೆ ಕಚೇರಿಗೆ ಕರೆಸ್ಕೊಳ್ತಾ ಇದ್ದಾರೆ. ತನಿಖೆ ಡಿಸಿ ಬದಲು ಒಬ್ಬ ಕಾನ್ಸ್ಟೇಬಲ್ಗೆ ಕೊಟ್ಟಿದ್ರೆ ಆಗ್ತಾ ಇತ್ತು. ಕೂಡಲೇ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅಂತ ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯಿತು. ಇದನ್ನು ಕೂಡಲೇ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂಥೇಳಿ ಸರ್ಕಾರ ಹೇಳಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅವರು ಮಾಡಿದ್ದೇನು? ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ಟರು. ಈ ದುರಂತ